ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ಹಸಿ ವಟಾಣಿ ಪರೋಟ ಮಾಡೋಣ ಅಂತ ಬರ್ರಿ. ಮೊದಲಿಗೆ ಒಂದು ಪಾತ್ರೆ ಒಳಗೆ ನೀರು ತೊಗೊಂಡು ಅದಕ್ಕೆ ಉಪ್ಪು ಹಾಕಿ ಹಸಿ ವಟಾಣಿ ಹಾಕ್ಕೊಂಡು 15 ನಿಮಿಷ ಅದನ್ನು ಬೇಯಿಸ್ಕೋಬೇಕು. ಆಮೇಲೆ ಈ ಕಡೆ ನಾನು ಗೋಧಿ ಹಿಟ್ಟಿಗೆ ಉಪ್ಪು, ಸ್ವಲ್ಪ ಸಕ್ಕರೆ ಮತ್ತು ಎಣ್ಣೆ ಹಾಕ್ಕೊಂಡೇನಿ. ಆಮೇಲೆ ನಾನು ಇಲ್ಲಿ ಇನ್ನೊಂದು ಏನು ಹಾಕೀನಿ ಅಂತಂದ್ರೆ ಬೇಯಿಸಿ ಇಟ್ಕೊಂಡಿರ್ತ ಬಟಾಟಿನ ಸ್ಮ್ಯಾಶ್ ಮಾಡಿ ಹಾಕ್ಕೊಂಡೇನಿ. ಇದು ಬಟಾಟೆ ಹಾಕೋದ್ರಿಂತ ಏನದಲ್ಲ ಪರೋಟ ಭಾಳ ಸಾಫ್ಟ್ ಆಗ್ತದೆ. ಆಮೇಲೆ ಹೆಚ್ಚಿಟ್ಕೊಂಡಿರ್ತ ಕೊತ್ತಂಬರಿ ಹಾಕ್ಕೊಂಡೇನಿ. ಹಾಕ್ಕೊಂಡು ನೀರು ಹಾಕಿ ಕಲಿಸ್ಕೋಬೇಕು. ಅದನ್ನು ಕಲಿಸ್ಕೊಂಡು 1 ತಾಸು ನೆನಿಲಿಕ್ಕೆ ಕೈ ಬಿಡ್ಬೇಕು. ಅದನ್ನು ಆಮೇಲೆ ಇಲ್ಲಿ ನಮ್ಮದು ವಟಾಣಿ ಬೆಂದದ ಇಲ್ಲ ಅಂತೇಳಿ ನೋಡ್ಕೋಬೇಕು. ನೋಡ್ರಿ, ಇಲ್ಲಿ ನಮ್ಮದು ವಟಾಣಿ ಬೆಂದದ. ಇದನ್ನು ಏನು ಮಾಡಬೇಕು, ಬೇಯಿಸಿಟ್ಕೊಂಡಿರಂಥ ವಟಾಣಿನ ತಣ್ಣೀರಿನಾಗ ತೊಳ್ಕೊಬೇಕು. ಇದು ವೆರಿ ರಿಚ್ ಪ್ರೋಟೀನ್ ಕಾಳಿದೆ. ಆಮೇಲೆ ಇದನ್ನು ನೀರು ಹಾಕ್ತಾನೆ ಹಿಂಗೆ ಕೈಯಾಡಿಸ್ಕೋತ ಸಣ್ಣಕ್ಕೆ ಮಿಕ್ಸಿ ಮಾಡ್ಕೋಬೇಕು. ಆಮೇಲೆ ಈ ಕಡೆ ಒಂದು ಪ್ಯಾನ್ ಒಳಗೆ ಎಣ್ಣೆ ಅಥವಾ ತುಪ್ಪ ತೊಗೋಬೇಕು. ಅದಕ್ಕೆ ನಾವು ಒಂದು ಸ್ವಲ್ಪ ಬಡೆ ಸೊಪ್ಪು, ಆಮೇಲೆ ಹಸಿಮೆಣ್ಸಿನ್ಕಾಯಿ, ಶುಂಠಿ ಪೇಸ್ಟ್ ಹಾಕ್ಕೊಂಡೇನಿ. ಅದೊಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಅದನ್ನು ತಳಸ್ಕೋಬೇಕು. ಇದು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿಗೆ ನನ್ನ ಚಾನಲ್ಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಕೊಡ್ರಿ. ಆಮೇಲೆ ನಾವು ಪೇಸ್ಟ್ ಮಾಡಿ ಇಟ್ಕೊಂಡು ಹಸಿ ವಟಾಣಿ ಪೇಸ್ಟನ್ನ ಸ್ವಲ್ಪ ನೀರು ಹೋಗೋವರೆಗೂ ತಳಸ್ಕೋಬೇಕು ಅದನ್ನು. ಆಮೇಲೆ ಅದಕ್ಕೊಂದು ಸ್ವಲ್ಪ ಅರ್ಶಿನದ ಪುಡಿ, ಧನಿಯಾ ಪೌಡ್ರ್, ಸ್ವಲ್ಪ ಜೀರಿಗೆ ಪೌಡ್ರ್ ಹಾಕ್ಕೊಂಡೇನಿ. ಆಮೇಲೆ ನಾ ಇಲ್ಲಿ ಖಾರ ಪುಡಿನೂ ಹಾಕ್ಕೊಂಡೇನಿ. ನಿಮ್ಗೆ ಖಾರ ಬೇಕಂದವ್ರು ಖಾರ ಹಾಕ್ಕೊಡ್ರಿ, ಇಲ್ಲ ಅಂತಂದ್ರೆ ಅದನ್ನು ಸ್ಕಿಪ್ ಮಾಡಿರಿ. ಯಾಕಂದ್ರೆ ಇಲ್ಲಿ ಹಸಿ ಶುಂಠಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ನೂ ಹಾಕ್ಕೊಂಡೇನಿ. ಅದಕ್ಕೆ ನಿಮ್ಗೆ ಖಾರ ಬೇಕಂದ್ರೆ ಹಾಕ್ಕೊಡ್ರಿ. ಆಮೇಲೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೇನಿ. ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿರಿ, ಮಕ್ಳಿಗೆ ತುಂಬ ಇಷ್ಟ ಆಗ್ತದೆ. ಇದು ಒಂದು ಸ್ವಲ್ಪ ಆಮ್ಚೂರು ಪೌಡ್ರು ಹಾಕ್ಕೊಂಡೇನಿ. ಸ್ವಲ್ಪ ಗರಂ ಮಸಾಲ ಹಾಕೀನಿ. ಇದಕ್ಕೆ ಹಾಕ್ಕೊಂಡು ಎಲ್ಲವನ್ನು ಕೈಯಾಡಿಸ್ಕೋಬೇಕು. ಕೈಯಾಡಿಸ್ಕೊಂಡು ಲಾಸ್ಟಿಗೆ ಹೆಚ್ಚಿಟ್ಕೊಂಡಿರ್ತ ಕೊತ್ತಂಬರಿ ಹಾಕ್ಕೊಂಡ್ರೆ ನಮ್ಮದು ವಟಾಣಿ ಸ್ಟಫಿಂಗ್ ಏನದಲ್ಲ ರೆಡಿ ಅದ. ಈಗ ಈ ಕಡೆ ನಮ್ದು ಹಿಟ್ಟು ನೆಂದೆದ. ಇದನ್ನು ಲಟ್ಟಿಸ್ಕೊಂಡು ಇದನ್ನು ವಟಾಣಿ ಸ್ಟಫಿಂಗ್ನ ಫಿಲ್ ಮಾಡ್ಕೊಂಡು ಲಟ್ಟಿಸ್ಕೊಡ್ರಿ. ಈಗ ನೋಡಿರಿ, ಒಟ್ಟು ನಮ್ಮ ಸ್ಟಫಿಂಗ್ ಹೊರಗೆ ಬರೋದಿಲ್ಲ. ಆಮೇಲೆ ಭಾಳ ಸಾಫ್ಟೂ ಆಗ್ತದೆ ಪರೋಟ ಬಟಾಟೆ ಹಾಕಿದ್ದಕ್ಕಿದು. ಹಾಕ್ಕೊಂಡು ಎಣ್ಣೆ ಹಚ್ಕೊಂಡು 2 ಕಡೆ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿ ನಮ್ಮದು ವಟಾಣಿ ಪರೋಟ ರೈತಾ ಜೊತೆಗೆ ರೆಡಿ ಅದ. ಥ್ಯಾಂಕ್ ಯು.